ಮಾಡ್ತಾ ಇದ್ದಾರಂತ ಸರ್. ಎದ್ರದ್ರಿ ಈಗ ಮೊನ್ನೆ ಎಲ್ಲ ಮೀಟಿಂಗ್ ಕರೆದು ನಾನು ಒಂದು ಅದ್ರೊಳಗೆ ನೀವು ಯಾರು ಮಾಧ್ಯಮದವ್ರು ಬರೆದಿರಿ. ನೀನು ಇವತ್ತು ನೋಡಿದೆ ಮುಂಜಾನೆ ಯತ್ನಾಳಿಗೆ ಭಾರೀ ಹಿನ್ನಡೆ. ನಾನು ನಡಿಗೆ ಹೋದೆ, ಅಂಜಿ ಹೋದೆ, ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಯತ್ನಾಳಿಗೆ ಭಾರೀ ಹಿನ್ನಡೆ, ವಿಜಯೇಂದ್ರ ಭಾರೀ ಮುನ್ನಡೆ, ಅಕಾಡೆ ಕೀಳದ ಯಡಿಯೂರಪ್ಪ. ವಾರೇ ವಾ ಮಾಧ್ಯಮಗಳೇ, ಯಾರು ಅಕಾಡೆ ಕೇಳಿದ್ರೆ ಏನಾಗೋದೈತೆ ನನಗೆ ಏನಾಗ ಆಗೋದಿಲ್ಲ. ನೀವು ಮಾಧ್ಯಮದವ್ರು ಹೊಡೀರಿ, 2 ದಿವಸ ಹೊಡಿತೀರಿ, ನಿಮಗೂ ಅನುಕೂಲ ಆಗ್ತೈತಿ, ಹೊಡೀರಿ. ನಿಮ್ಗೆ ಮಗ ಬೇಡ ನಾನು ನೋಡ್ರಿ. ನಾ ಹೇಳೆ 17 ಜನ ಫೋನ್ ಮಾಡಿದ್ದಾರೆ ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗೀವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿ ಇರೋದ್ರಿಂದ ಹೋಗೀವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ, ನಾವು ಯಾರಿಗೂ ಬೇಡ್ತಿಲ್ಲ. ನಾವು ಪಕ್ಷ ಸಂಘಟನೆ ಮಾಡಬೇಕತ್ತೀವಿ. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದಾರು ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾಣ್ರ ಯಾರು? ಅದು ಆತ್ಮಾವಲೋಕನ ಅಲ್ಲಿ ಆಗಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗೈತೆ. ಮಾಜಿ ಆಗಿದ್ದಾರೆ, ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾವು ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ 2 ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ. ನೀವು ಮಾಧ್ಯಮದವ್ರು ಏನಿದ್ರಲ್ಲ, ಈ ಒಂದು ಯತ್ನಾಳರ ಗುಂಪು ಅನ್ಬೇಡ್ರಿ, ನಿಷ್ಠಾವಂತ BJP ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ. ನಾವು ರೊಕ್ಕ ಕೊಡೋದಿಲ್ಲ, ಆ ಮಾತು ಬೇರೆ, ಹೊಡೀರಿ, ನಿಮಗೂ ಗೌರವ ಬರ್ತೈತಿ. ಇವರೆಲ್ಲ ವಕಫ್ ಸಲುವಾಗಿಟ್ಟು ಹೋರಾಟ ಮಾಡಕತ್ತಾರ. ಇದಕ್ಕೆ ಬೆದರಿ ಮಾಜಿ ಶಾಸಕನ ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ BJP ರಮೇಶ್ ಜಾರಕಿಹೊಳಿ, ಯತ್ನಾಳು, ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ. ನೀವು ಇವತ್ತು ಮುಂಜಾನೆ ತಾನೇ ಏನು ಹೊಡೆದಿರಿ, ಹೊಡಿರಿ. ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ. 110 ಮಾಜಿ ಶಾಸಕರು, 110 ಮಂದಿ ಎಲ್ಲಿದಾರೆ ರೀ, ಎಲ್ಲಿ ಲೆಕ್ಕ ಕೊಡ್ರಪ್ಪ, ನಿಮ್ಮ ಮಾಧ್ಯಮದವರೇ ಕೊಡ್ರಿ. ಸುಮ್ಮ ಹೊಡಿದನ್ನು ಅವ್ರ ಅಂಕಿ ಕೊಟ್ಕೊಳ್ಳೋಣ. ನನಗೆ ಕರ್ನಾಟಕದಾಗೆ 110 ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ. BJP, ಕಾಂಗ್ರೆಸ್, JDS ಕೊಡಿ. ನೀವು ಹೊಡೆದ್ರಿ, 2 ದಿವಸ ವೈಭವ ತೋರಿಸಿದ್ರಿ. ಇವತ್ತಿನಿಂದ ಏನು ಹೊಡಿರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ BJPಯಲ್ಲಿ ಆಯಿತು. ಅದು ಬರೀರಿ, ಅಂದ್ರೆ ನಿಮ್ಗೆ ಗೌರವ ಬರ್ತಾಯಿತ್ತು ಮಾಧ್ಯಮದವ್ರಿಗೆ. ಅದು ವಕಫ್ ವರದಿ ಕೊಟ್ಟಿದ್ದು ಕೇಂದ್ರ ಯೂನಿವರ್ಸಿಟಿ ಶ್ಲಾಘನೆ ಮಾಡಿದೆ ಸರ್. ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ, ಜಗದಂಬಿಕಾ ಪಾಲ್ ಅವರು ಹೇಳಿದ್ದಾರೆ, ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ. ಇದೇನು ಮಾಹಿತಿ ಕೊಟ್ಟರೆ ಒಳ್ಳೆಯದಿದೆ. ಇಡೀ ದೇಶಾದ್ಯಂತ ವಕಫದ ಕರಾಳ ಇವತ್ತು ನೋಡಿರಿ. ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಹೇಳ್ಯಾರ, ಅದೇನು ಇವತ್ತು ಇದು ನಡೀಲಾಕತ್ತೈತಲ್ರಿ ಅಲ್ಲಿ ದೊಡ್ಡದು ಕುಂಭಮೇಳ, ಅದನ್ನು ವಕಫತ್ತ 1 ಇಂಚ್ ಕೊಡೋದಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಹಂಗೆ ನಾವು ಹೇಳ್ತೀವಿ, ನಾವೆತ್ತೇನು ಹೋರಾಟ ಮಾಡಕತ್ತೀವಿ, ಭಾರತ ದೇಶದ 1 ಇಂಚೂ ವಕಫಕ್ಕೆ ಬಿಟ್ಟು ಕೊಡೋದಿಲ್ಲ. ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಭೂಮಿದು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಲಗ ಹೊಡೀಲಿ, ಜಮೀರ್ ಅಹ್ಮದ್ ಖಾನ್ ಲಗ ಹೊಡೀಲಿ, ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ. ಎಲ್ಲ ವಕಫ್ ಆಸ್ತಿಯನ್ನು ವಾಪಸ್ ತೊಗೊಂಡು ಹಿಂದುಳಿದವರಿಗೆ, ದಲಿತರಿಗೆ ಮನೆ ಕಟ್ಸಿಕೊಡ್ತೀವಿ. ಮಾಡ್ತಾ ಇದ್ದಾರಂತ ಸರ್. ಎದ್ರದ್ರಿ ಈಗ ಮೊನ್ನೆ ಎಲ್ಲ ಮೀಟಿಂಗ್ ಕರೆದು ನಾನು ಒಂದು ಅದ್ರೊಳಗೆ ನೀವು ಯಾರು ಮಾಧ್ಯಮದವ್ರು ಬರೆದಿರಿ. ನೀನು ಇವತ್ತು ನೋಡಿದೆ ಮುಂಜಾನೆ ಯತ್ನಾಳಿಗೆ ಭಾರೀ ಹಿನ್ನಡೆ. ನಾನು ನಡಿಗೆ ಹೋದೆ, ಅಂಜಿ ಹೋದೆ, ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಯತ್ನಾಳಿಗೆ ಭಾರೀ ಹಿನ್ನಡೆ, ವಿಜಯೇಂದ್ರ ಭಾರೀ ಮುನ್ನಡೆ, ಅಕಾಡೆ ಕೀಳದ ಯಡಿಯೂರಪ್ಪ. ವಾರೇ ವಾ ಮಾಧ್ಯಮಗಳೇ, ಯಾರು ಅಕಾಡೆ ಕೇಳಿದ್ರೆ ಏನಾಗೋದೈತೆ ನನಗೆ ಏನಾಗ ಆಗೋದಿಲ್ಲ. ನೀವು ಮಾಧ್ಯಮದವ್ರು ಹೊಡೀರಿ, 2 ದಿವಸ ಹೊಡಿತೀರಿ, ನಿಮಗೂ ಅನುಕೂಲ ಆಗ್ತೈತಿ, ಹೊಡೀರಿ. ನಿಮ್ಗೆ ಮಗ ಬೇಡ ನಾನು ನೋಡ್ರಿ. ನಾ ಹೇಳೆ 17 ಜನ ಫೋನ್ ಮಾಡಿದ್ದಾರೆ ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗೀವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿ ಇರೋದ್ರಿಂದ ಹೋಗೀವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ, ನಾವು ಯಾರಿಗೂ ಬೇಡ್ತಿಲ್ಲ. ನಾವು ಪಕ್ಷ ಸಂಘಟನೆ ಮಾಡಬೇಕತ್ತೀವಿ. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದಾರು ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾಣ್ರ ಯಾರು? ಅದು ಆತ್ಮಾವಲೋಕನ ಅಲ್ಲಿ ಆಗಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗೈತೆ. ಮಾಜಿ ಆಗಿದ್ದಾರೆ,
ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗ ಇರ್ತಿದ್ವಿ. ಅವ್ರು ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾವು ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ 2 ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ. ನೀವು ಮಾಧ್ಯಮದವ್ರು ಏನಿದ್ರಲ್ಲ, ಈ ಒಂದು ಯತ್ನಾಳರ ಗುಂಪು ಅನ್ಬೇಡ್ರಿ, ನಿಷ್ಠಾವಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ. ನಾವು ರೊಕ್ಕ ಕೊಡೋದಿಲ್ಲ, ಆ ಮಾತು ಬೇರೆ, ಹೊಡೀರಿ, ನಿಮಗೂ ಗೌರವ ಬರ್ತೈತಿ. ಇವರೆಲ್ಲ ವಕಫ್ ಸಲುವಾಗಿಟ್ಟು ಹೋರಾಟ ಮಾಡಕತ್ತಾರ. ಇದಕ್ಕೆ ಬೆದರಿ ಮಾಜಿ ಶಾಸಕರ ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ, ಯತ್ನಾಳ್, ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ನೋಡಿರಿ. ನೀವು ಇವತ್ತು ಮುಂಜಾನೆ ತಾನೇ ಏನು ಹೊಡಿರಿ. ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ. 110 ಮಾಜಿ ಶಾಸಕರು, 110 ಮಂದಿ ಎಲ್ಲಿದಾರ ರೀ, ಎಲ್ಲಿ ಲೆಕ್ಕ ಕೊಡ್ರಪ್ಪ, ನಿಮ್ಮ ಮಾಧ್ಯಮದವರೇ ಕೊಡ್ರಿ. ಸುಮ್ಮನೆ ಹೊಡಿದನ್ನು ಅವ್ರ ಅಂಕಿ ಕೊಟ್ಕೊಳ್ಳೋಣ. ನನಗೆ ಕರ್ನಾಟಕದಾಗೆ 110 ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ. ಬಿ ಜೆ ಪಿ, ಕಾಂಗ್ರೆಸ್, JDS ಕೊಡಿ. ನೀವು ಹೊಡೆದ್ರಿ, 2 ದಿವಸ ವೈಭವ ತೋರಿಸಿದ್ರಿ. ಇವತ್ತಿನಿಂದ ಏನು ಹೊಡಿರಿ ಅಂದ್ರೆ, ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ಅದು ಬರೀರಿ. ಆಮೇಲೆ ನಿಮ್ಗೆ ಗೌರವ ಬರ್ತಾಯಿತ್ತು ಮಾಧ್ಯಮದವ್ರಿಗೆ. ಅದು ವಕಫ್ ವರದಿ ಕೊಟ್ಟಿದ್ದು ಕೇಂದ್ರ ಯೂನಿವರ್ಸಿಟಿ ಶ್ಲಾಘನೆ ಮಾಡಿದೆ ಸರ್. ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ, ಜಗದಂಬಿಕಾ ಪಾಲ್ ಅವರು ಹೇಳಿದ್ದಾರೆ, ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ. ಇದೇನು ಮಾಹಿತಿ ಕೊಟ್ಟರೆ ಒಳ್ಳೆಯದಿದೆ. ಇಡೀ ದೇಶಾದ್ಯಂತ ವಕಫದ ಕರಾಳ ಇವತ್ತು ನೋಡಿರಿ. ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಹೇಳ್ಯಾರ, ಅದೇನು ಇವತ್ತು ಇದು ನಡೀಲಾಕತ್ತೈತಲ್ರಿ ಅಲ್ಲಿ ದೊಡ್ಡದು ಕುಂಭಮೇಳ, ಅದನ್ನು ವಕಫತ್ತ 1 ಇಂಚ್ ಕೊಡೋದಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಹಂಗೆ ನಾವು ಹೇಳ್ತೀವಿ, ನಾವು ಎತ್ತೇನು ಹೋರಾಟ ಮಾಡಕತ್ತೀವಿ, ಭಾರತ ದೇಶದ 1 ಇಂಚೂ ವಕಫಕ್ಕೆ ಬಿಟ್ಟು ಕೊಡೋದಿಲ್ಲ. ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಭೂಮಿದು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಲಗಾ ಹೊಡೀಲಿ, ಜಮೀರ್ ಅಹ್ಮದ್ ಖಾನ್ ಲಗಾ ಹೊಡೀಲಿ, ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ. ಎಲ್ಲ ವಕಫ್ ಆಸ್ತಿಯನ್ನು ವಾಪಸ್ ತೊಗೊಂಡು ಹಿಂದುಳಿದವರಿಗೆ, ದಲಿತರಿಗೆ ಮನೆ ಕಟ್ಸಿಕೊಡ್ತೀವಿ. ಏನು ಮಾಡ್ತಾ ಇದ್ದಾರೆ ಅಂತ ಸರ್? ಎದ್ರದ್ರಿ ಈಗ ಮೊನ್ನೆ ಎಲ್ಲ ಮೀಟಿಂಗ್ ಕರೆದು ನಾನು ಒಂದು ಅದರೊಳಗೆ ನೀವು ಯಾರು ಮಾಧ್ಯಮದವ್ರು ಬರೆದಿರಿ. ನೀನು ಇವತ್ತು ನೋಡಿದೆ ಮುಂಜಾನೆ, ಯತ್ನಾಳಿಗೆ ಭಾರೀ ಹಿನ್ನಡೆ. ನಾನು ನಡಿಗೆ ಹೋದೆ, ಅಂಜಿ ಹೋದೆ, ಮುಂದೆ ಬರೋ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಯತ್ನಾಳಿಗೆ ಭಾರೀ ಹಿನ್ನಡೆ, ವಿಜಯೇಂದ್ರ ಭಾರೀ ಮುನ್ನಡೆ, ಆ ಕಡೆ ಕೇಳದ ಯಡಿಯೂರಪ್ಪ. ವಾರೇ ವಾ ಮಾಧ್ಯಮಗಳೇ, ಯಾರು ಆ ಕಡೆ ಕೇಳಿದ್ರೆ ಏನಾಗೋದೈತೆ ನನಗೆ ಏನಾಗ ಆಗೋದಿಲ್ಲ. ನೀವು ಮಾಧ್ಯಮದವ್ರು ಹೊಡೀರಿ, 2 ದಿವಸ ಹೊಡಿತೀರಿ, ನಿಮಗೂ ಅನುಕೂಲ ಆಗ್ತೈತಿ, ಹೊಡೀರಿ, ನಿಮ್ಗೆ ಮಗ ಬೇಡ ನಾನು. ನೋಡ್ರಿ, ನಾ ಹೇಳೆ 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ನಾವೆಲ್ಲ ಹೋಗೀವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ, ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿರುವುದರಿಂದ ಹೋಗೀವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ, ನಾವು ಯಾರಿಗೂ ಬೇಡ್ತಿಲ್ಲ. ನಾವು ಪಕ್ಷ ಸಂಘಟನೆ ಮಾಡಬೇಕತ್ತೀವಿ. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು, ಅವ್ರನ್ನ ಸೋಲಿಸೋದವ್ರು ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾರಣರು ಯಾರು? ಅದು ಆತ್ಮಾವಲೋಕನಲ್ಲಿ ಆಗಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗೈತೆ, ಮಾಜಿ ಆಗಿದ್ದಾರೆ. ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗ ಇರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾವು ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ 2 ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ. ನೀವು ಮಾಧ್ಯಮದವ್ರು ಏನಿದ್ರಲ್ಲ, ಈ ಒಂದು ಯತ್ನಾಳರ ಗುಂಪು ಅನ್ಬೇಡ್ರಿ, ನಿಷ್ಠಾವಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ. ನಾವು ರೊಕ್ಕ ಕೊಡೋದಿಲ್ಲ, ಆ ಮಾತು ಬೇರೆ, ಹೊಡೀರಿ, ನಿಮಗೂ ಗೌರವ ಬರ್ತೈತಿ. ಇವರೆಲ್ಲ ವಕಫ್ ಸಲುವಾಗಿಟ್ಟು ಹೋರಾಟ ಮಾಡಕತ್ತಾರ. ಇದಕ್ಕೆ ಬೆದರಿ ಮಾಜಿ ಶಾಸಕರ ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ, ಯತ್ನಾಳ್, ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ನೋಡಿರಿ. ನೀವು ಇವತ್ತು ಮುಂಜಾನೆ ತಾನೇ ಏನು ಹೊಡಿರಿ. ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ. 110 ಮಾಜಿ ಶಾಸಕರು, 110 ಮಂದಿ ಎಲ್ಲಿದಾರ ರೀ, ಎಲ್ಲಿ ಲೆಕ್ಕ ಕೊಡ್ರಪ್ಪ, ನಿಮ್ಮ ಮಾಧ್ಯಮದವರೇ ಕೊಡ್ರಿ. ಸುಮ್ಮನೆ ಹೊಡಿದನ್ನು ಅವ್ರ ಅಂಕಿ ಕೊಟ್ಕೊಳ್ಳೋಣ. ನನಗೆ ಕರ್ನಾಟಕದಾಗೆ 110 ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ. BJP, ಕಾಂಗ್ರೆಸ್, JDS ಕೊಡಿ. ನೀವು ಹೊಡೆದ್ರಿ,
2 ದಿವಸ ವೈಭವ ತೋರಿಸಿದ್ರಿ. ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ಅದು ಬರೀರಿ. ಆಮೇಲೆ ನಿಮ್ಮ ಗೌರವ ಬರ್ತಾಯಿತ್ತು ಮಾಧ್ಯಮದವ್ರಿಗೆ. ಸರ್ ಅದು ವಕಫ್ ವರದಿ ಕೊಟ್ಟಿದ್ದು ಕೇಂದ್ರ ಯೂನಿವರ್ಸಿಟಿ ಶ್ಲಾಘನೆ ಮಾಡಿದೆ ಸರ್ ನಿಮ್ಗೆ. ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ, ಜಗದಂಬಿಕಾ ಪಾಲ್ ಅವರು ಹೇಳಿದ್ದಾರೆ, ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ. ಇದೇನು ಮಾಹಿತಿ ಕೊಟ್ಟರೆ ಒಳ್ಳೆಯದಿದೆ. ಇಡೀ ದೇಶಾದ್ಯಂತ ವಕಫದ ಕರಾಳ ಇವತ್ತು ನೋಡಿರಿ. ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಹೇಳ್ಯಾರ, ಅದೇನು ಇವತ್ತು ಇದು ನಡೀಲಾಕತ್ತೈತಲ್ರಿ ಅಲ್ಲಿ ದೊಡ್ಡದು ಕುಂಭಮೇಳ, ಅದನ್ನು ವಕಫತ್ತ 1 ಇಂಚ್ ಕೊಡೋದಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಹಂಗೆ ನಾವು ಹೇಳ್ತೀವಿ, ನಾವು ಎತ್ತೇನು ಹೋರಾಟ ಮಾಡಕತ್ತೀವಿ, ಭಾರತ ದೇಶದ 1 ಇಂಚೂ ವಕಫಕ್ಕೆ ಬಿಟ್ಟು ಕೊಡೋದಿಲ್ಲ. ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಭೂಮಿದು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಲಗಾ ಹೊಡೀಲಿ, ಜಮೀರ್ ಅಹ್ಮದ್ ಖಾನ್ ಲಗಾ ಹೊಡೀಲಿ, ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ. ಎಲ್ಲ ವಕಫ್ ಆಸ್ತಿಯನ್ನು ವಾಪಸ್ ತೊಗೊಂಡು ಹಿಂದುಳಿದವರಿಗೆ, ದಲಿತರಿಗೆ ಮನೆ ಕಟ್ಟಿಸ್ಕೊಡ್ತೀವಿ.